ಆಕ್ಚುಲಿ ಇವಾಗ ನಾನು ಹಂಪಿದಲ್ಲಿ ಇದ್ದೀನಿ. वेलकम टू विजयनगर साम्राज्य। ये इसमें आ जाओ, इसमें आता है, इसमें आता तुम नहीं आता, मैं नहीं आता, वही वो भाई को वो आता। ಹುಡುಗ ಭಾರಿ ಖುಷಿ ವಿಡಿಯೋದಾಗ ಹೆಂಗ್ ಬರ್ತೀನೋ ಏನೋ ಅಂತ. ಹಂಪಿದಾಗಿದ್ದೀವಿ. ಸೈನಿಕರು ಬರ್ತಾರೆ ಅಂದ್ರೆ ನಾಯಿಗಳು ಬರ್ತಾವಲ್ಲ ಅದ್ರ ಇಲ್ಲಿ. ಆಕ್ಚುಲಿ ಇಲ್ಲಿ ಕಲ್ಲು ನೋಡ್ತಿದ್ದೀರಲ್ಲ, ಇದು ಆಗಿನ ಕಾಲದಲ್ಲೇ ತಟ್ಟೆ ಅಂತೆ. ಆಗಿನ ಸೈನಿಕರೆಲ್ಲ ಇದರಲ್ಲೇ ಊಟ ಮಾಡ್ತಿದ್ರಂತೆ. ಏನೋ ಮಾತಂಗ ಬೆಟ್ಟದಲ್ಲೇ ಸನ್ರೈಸ್ ಸಾಕಾದಾಗ ಕಾಣಿಸುತ್ತಂತೆ. ಬನ್ನಿ ನೋಡೋಣ. ಮಾತಂಗಿ ಬೆಟ್ಟ, ಮಾತಂಗ ಬೆಟ್ಟನೋ ಮಾತಂಗಿ ಬೆಟ್ಟನೋ ಗೊತ್ತಾಗಲ್ಲ. ಒಂದೇ ಕಡೆ ಹಾಕೋಣ. ಗಾಡಿ ಪಾರ್ಕಿಂಗ್ ಅಲ್ಲಿ ಮಾಡಿ ಮಾತಂಗ ಬೆಟ್ಟ ಹತ್ತನ ಅಂತ ಇಲ್ಲಿ ಬಂದಿದ್ದೀವಿ. ನಿಜ ಬೇಗ ಬರೋ ಹೋಗೋಣ. ಫುಲ್ ಡೇಂಜರ್ ಇದು ಫುಲ್ ಡೇಂಜರ್ ಇದು ಡೇಂಜರ್ ಮರ್ಜಾತ ಜಾಸ್ತಿ ದಿನ ಆಗಿದೆ ಅದು ನೋಡಿ. ಇವಾಗ ಎಲ್ಲಿ ಕಾಣಿಸ್ತಾ ಇಲ್ಲ ಅದು. ಏನೋ ಮೆಟ್ಲು ಇಷ್ಟು ದೊಡ್ಡದಾಗೈತೆ. ಯಪ್ಪ ಮಕ್ಳಾದ್ರೆ ಹತ್ತಕ್ಕೆ ಆಗಲ್ಲಪ್ಪ. ಹಾಯ್. ಎಷ್ಟು ಹತ್ತಿದ್ರು ಸಾಕ್ತಾನೆ ಇಲ್ಲ ಇದು. ಚಿಕ್ಕ ಚಿಕ್ಕ ಕೊಟ್ಟಿದ್ರೆ ಮೆಟ್ಲು ಸ್ವಲ್ಪ ಈಸಿಯಾಗಿರೋದು. ಯಪ್ಪ ಅಲ್ಲಿ ನೋಡಿ ಮುಂದೆ. ಅದೇ ಇಲ್ಲೇ ಉಸಿರು ಕಟ್ತಾ ಐತೆ. ಟೀ ಸಿಗುತ್ತೆ ಅಂದ್ಬಿಟ್ಟು ಟ್ರೈ ಮಾಡಕ್ ಹೋಗ್ಬೇಡ್ರಿ, ಚೆನ್ನಾಗಿರಲ್ಲ. ಚಾಯ್ ಪಿನ್ನಾಕ ವ್ಯೂ ವೆರಿ ನೈಸ್. ಬಹಳ ತೊಂದ್ರೆ ಇಲ್ಲೆಲ್ಲ ಕೂಡ್ಬಾರ್ದು, ನಿಮಗೆ ಚಂದ ಕಾಣುತ್ತೆ. ಹೌದು, ಮೇಲೆ ಕುಂದ್ರೆ ನೀವು ಸೇಫ್, ಎಲ್ಲದೂ ಸೇಫ್. ಇಷ್ಟು ಕೂತಿದ್ದಾವೆ, ಒಂದ ನೋಡಿದ್ರಿ ಎರಡು ನೋಡಿದ್ರಿ. ಹೌದು, ಯಾವಂತ ನಮಗೆ ಕಂಟ್ರೋಲಿಗೆ ಬರೋದ ಯಾರು ಮಾಡ್ಕೊಡು. ವೈಟ್ ಲೈನ್ ನೀವು ಸೇಫ್ ಇರೋಸ್ತಾನೆ. ಎಲ್ಲರೂ ಆರಾಮ್ ಮಾಡ್ತಾರೆ. ಅವನ್ನ ಏನ್ ಹೇಳ್ತಾವ್ರೆ ಅಂದ್ರೆ, ಎಲ್ಲಂದ್ರೆ ಅಲ್ಲಿ ಕುತ್ಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಸ್ಲಿಪ್ ಆಗಿ ಏನಾದ್ರೆ ನಾವು ಜಾರ್ ಬಿದ್ವಿ ಅಂದ್ರೆ 500 - 600 ಅಡಿ ಒಳ್ಕೊಳ್ತೀವಿ. ಮತ್ತೆ ಆಚೆ ತೆಗೋದು ತುಂಬಾ ಕಷ್ಟ ಆಗುತ್ತಿದೆ. ಅಲ್ಗ ಅಯ್ಯಪ್ಪ ನೀನು ಸರಿ ಬೋ ಮತ್ತೆ ಬೋ. ಕೋತಿಗಳ ಹತ್ರ ಎಲ್ಲ ಕಿರಿಕ್ ತಗೊಳಕ್ ಹೋಗ್ಬಿಟ್ರೆ ಅವು ಸುಮ್ನೆ ಬಿಡಲ್ಲ. ಯಾಕಂದ್ರೆ ಇಲ್ಲಿ 40 ರಿಂದ 50 ಕೋತಿಗಳವೆ. ಮಗ ಮೂತಿ ಖರ್ಚಾಕ್ಬಿಡ್ತಾವ ಅಲ್ಲೇ. ಯಾಕ ಅನ್ನಂಗ ಅವಾಗೆ ಭಯ ಆಗುತ್ತೆ. ಮೇಬಿ ಬೆಟ್ಟದ ಮೇಲ್ಗಡೆಕ್ಕೆ ಏನಕ್ಕೆ ಎಂಟ್ರಿ ಫೀಸ್ ಇಲ್ಲ ಅಂದ್ರೆ ಇದೆ, ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ಮೇಲ್ಗಡೆ ಈ ವೈರ್ ನೋಡ್ರಿ, ಇದು ಫುಲ್ ಕಿತ್ತೋಗ್ಬಿಟ್ಟೈತೆ. ಸ್ವಲ್ಪ ಟಚ್ ಆದ್ರೂ ಶಾಕ್ ಹೊಡಿತೈತೆ. ಯಾಕಂದ್ರೆ ಇವಾಗ ನಾನು ಹೊಡೀತು, ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು. ಆಗಿನ ಜನ ಹೆಂಗ್ ಮಾಡ್ಕೊಡೋ ಪಾಂಟನಿಗೆ ಅಂತಲ್ಲ. ಇವೆಲ್ಲ ಇವಾಗಿಂದಲ್ಲ, ಆಗಿನ ಕಾಲದಾಗ. ಒಂದ್ ನೀರು ಮಾಡ್ಲಿಕ್ಕೆ ಕಲ್ಲ ಎತ್ಬೇಡ, ಒಂದ್ ಬಾಟ್ಲಿ ಕೆಳಗೆ ಸುಮ್ಮನೆ ಒಂದೇ ಬಾಟ್ಲಿ ಫುಡ್ ಹಂಗ ಸತ್ತಿಲ್ಲಪ್ಪ ಇದು. ದೇವಸ್ಥಾನ ನೋಡ್ರಿ, ನೋಡಿದೆಲ್ಲ ಮುಗೀತು. ನೋಡಿದೆಲ್ಲ ಮುಗ್ದಿದೆ. ಈಗ ಕೆಳಗಡೆ ಬರ್ತಾ ಇದೀರಿ. 12 ಕಿಲೋಮೀಟರ್ ಅಂತೆ ಬೈಕಾಗಿ ಹೋಗೋದು. ಆದ್ರೆ ಇಲ್ಲಿಂದ ನಡ್ಕೊಂಡು ಹೋಗೋದಾರಿ 1.5 ಕಿಲೋಮೀಟರ್ ಅಂತೆ. ಇಲ್ಲೇ ಹತ್ರ ನೋಡ್ರಿ, ಅದು ಅಲ್ಲಿ 3 ಗೋಪುರ ಕಾಣಿಸ್ತೈತಲ್ಲ, 4 ಗೋಪುರ ಕರ್ರಿ ಸಂದ ಕಾಣಿಸ್ತೈತಿ. ಕಾಣಿಸಲ್ಲ, ಬಟ್ ಡೀಪಾಗಿ ನೋಡಿದ್ರೆ ಕಾಣಿಸುತ್ತೆ. ಅದೇ ಅಂತ ಕಣ್ಣಲ್ಲಿ ಕಣ್ಣಿಟ್ಟಿ ನೋಡಿರಿ. ಹೊಸ ಶೂ ಆದ್ರೆ ಓಕೆ ಒಂಚೂರು, ಹಳೆ ಶೂ ಆದ್ರೆ ಡೇಂಜರ್. ನೋಡಿ ನಾನು ಹೊಸ ಶೂ ಹಾಕಿದ್ದೀನಿ, ಆದ್ರೂ ಅವನೇ ಜಾಗ್ತಾ ಅವನು. इसका वेस्ट भी इधर भी नहीं डालना, डस्टबिन में डालना. ಎಷ್ಟು ನೈಸಾಗಿ ಮಾಡವ್ರೆ ಅಂದ್ರೆ ಒಂದೊಂದು ಇದ್ರಾಗ ನೋಡ್ರಿ ಎಷ್ಟು ಡಿಸೈನ್ ಮಾಡವ್ರೆ. ಪ್ರತಿಯೊಂದು ಇದ್ರಾಗನು ಸಿಕ್ಕಾಪಟ್ಟೆ ಡಿಸೈನ್. ಒಂದೊಂದು ಕಲ್ಲು ಮಾತಾಡುತ್ತಲ್ಲ ಅವರ ಚರಿತ್ರೆನ ಓದ್ತಾವ್ರ ಅವಾಗಿಂದ. ನೋಡಿ, 2 ಕಡೆನೋ ಮಂಟಪ ಫುಲ್ಲು ದೇವಸ್ಥಾನ ಗಂಟನೂ ಐತೆ. ಆಮೇಲೆ ಇದ್ರ ಹಿಂದೆಗಡೆ ನಂದಿ ಎಲ್ಲ ಹೊಡ್ದಾಕವ್ರೆ. ಅದನ್ನು ಕಾಲಿಲ್ಲ, ಕಿವಿ ಇಲ್ಲ ನಂದಿಗೆ. ಅದ್ರ ಪಕ್ಕದಾಗೆ ಮೆಟ್ಲು ಫೋಟೋ ಶೂಟ್ ಬೇಕಾದ್ರೆ ಅಲ್ಲಿ ಮಾಡ್ಕೊಬೋದು ಬ್ಯಾಕ್ ಸೈಡಾಗೆ. ಅದು ಚೆನ್ನಾಗೈತೆ.
ವಿರೂಪಾಕ್ಷ ದೇವಸ್ಥಾನ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಾಯ್ತಾರ? ಒಳಗಿದ್ದಾರೆ, ಹೋಗಿ ನೋಡ್ತೀಯ? ಆ್ಯಕ್ಚುಲಿ ದೇವಸ್ಥಾನ ಮಾತ್ರ ಸೂಪರ್ ಆಗೈತೆ. ಒಂದೊಂದು ಕಲ್ಲಿನ ಕೆತ್ತನೆ ನೋಡಿದ್ರೆ ಗೂಪ್ಸ್ ಬನ್ಸೇ ಬಂದ್ಬಿಡುತ್ತೆ. ಆದರೆ ಕುಡಿಯೋಕ್ಕೆ ಎಲ್ಲೂ ನೀರೇ ಇಟ್ಟಿಲ್ಲ. ಈ ದೇವಸ್ಥಾನ ನೋಡಿ ರೂಮ್ಗೆ ಗಂಟ ಈ ವಾಟರ್ ಬಾಟ್ಲ್ ಕ್ಯಾರಿ ಮಾಡ್ತಾನೆ ಇದ್ದೀನಿ. ಯಾರ್ಯಾರಿಗೆ ನಾಗದೋಷ ಇದೆಯೋ ದೇವಸ್ಥಾನ ರೈಟ್ ಸೈಡಿಗೆ ಬಂದ್ಬಿಟ್ಟು ಪೂಜೆ ಮಾಡಿಸಿ. ಇವುಗಳನ್ನ ಮಂಟಪ ಅಂತೀವಲ್ಲ, ಇದು ಆ್ಯಕ್ಚುಲಿ ಮಂಟಪ ಅಲ್ಲ, ಇದು ಆಗಿನ ಕಾಲದಾಗ ಮಾರ್ಕೆಟ್. ಇಲ್ಲಿ ಪ್ರತಿಯೊಂದು ಟೆಂಪಲ್ ಮುಂದೆನೂ ಈ ಥರ ಮಾರ್ಕೆಟ್ ಇತ್ತಂತೆ. ವಿರೂಪಾಕ್ಷ ಟೆಂಪಲ್ ಮುಂದೆ ಬಂದು ಗೋಲ್ಡ್ಸ್, ಡೈಮಂಡ್ಸ್ ಇವೆಲ್ಲ KG ಗಟ್ಟಲೆ ಸೇಲ್ ಮಾಡ್ತಿದ್ರಂತೆ. ಅದೇ ಥರ ವಿಠಲ ಟೆಂಪಲ್ ಮುಂದೆ ಬಂದು ಕುದುರೆಗಳು, ಯಾಕಂದರೆ ಯುದ್ಧಕ್ಕೆ ಬೇಕಾಗುತ್ತಲ್ಲ ಅದಕ್ಕೆ ಕುದುರೆಗಳು, ಆ ಮಾರ್ಕೆಟ್ ಇತ್ತಂತೆ. ಆಮೇಲೆ ಕೃಷ್ಣ ಟೆಂಪಲ್ ಮುಂದೆ ಬಂದು ಆ ಬಜಾರಾಗೆ ನವಧಾನ್ಯಗಳು, ಅಂದರೆ ಊಟಕ್ಕೆ ಏನೇನು ಬೇಕೋ ಅವೆಲ್ಲ ಅವು ಸೇಲ್ ಮಾಡ್ತಿದ್ರಂತೆ. ಯಾರು ಯುದ್ಧಕ್ಕೆ ಹೋಗಿ ಅಲ್ಲಿ ಸತ್ತೋಗಿರ್ತಾರಲ್ಲ ಅವ್ರನ್ನೆಲ್ಲ ತಂದು ಈ ದೇವಸ್ಥಾನದ ಹಿಂದೆಗಡೆನೆ ರುದ್ರಭೂಮಿ ಅಂದರೆ ಊತಾಕ್ತಿದ್ರಂತೆ. ಇಲ್ಲಿ ಈ ದೇವಸ್ಥಾನ ಫುಲ್ ಕಂಪ್ಲೀಟ್ ಮಾಡೋ ಮುಂಚೆನೇ ವಿಜಯನಗರ ಯುದ್ಧದಲ್ಲಿ ಸೋತಾಯಿತು. ಓದ್ತಾ ಇದ್ದೀರಿ, ದೇವಸ್ಥಾನ ಬರ್ತಾ ಇದೆ ನೋಡಿ. ಇದೆ ಕೃಷ್ಣನ ದೇವಸ್ಥಾನ ಮುಂದೆ ಇರೋ ಮಾರ್ಕೆಟ್. ಯುದ್ಧ ನಡೀತು ಅನ್ನಲ್ಲ, ಅದು ಬಹುಮನಿ ಸುಲ್ತಾನರು ಅವ್ರ ಜೊತೆ ಯುದ್ಧ ನಡೆದು ಅದರಲ್ಲಿ ವಿಜಯನಗರ ಸೋತಾಯಿತು. ಸೊ ಆ ಟೈಮಲ್ಲಿ 6 ಮಂತ್ ವಿಜಯನಗರದಿಂದ ಬಹುಮನಿ ಸುಲ್ತಾನರು ಲೂಟಿ ಮಾಡಿದ್ದು. 6 ಮಂತ್ ಕಂಟಿನ್ಯೂಸ್ ಆಗಿ 6 ಮಂತ್ ಲೂಟಿ ಮಾಡೋರೆ. ಅದು 1000 ಆನೆಗಳನ್ನ ಕರೆಸಿ 1000 kg ಅಲ್ಲ 1000 ಟನ್ನು ವಜ್ರ, ವೈರೂಡ್ಯ, ಅದು ಇದು ಸಿಕ್ಕಿದ್ದು ಪಕ್ಕಿದ್ದು ಎಲ್ಲ ಲೂಟಿ ಹೊಡೆದೋಕವ್ರೆ. ಇಲ್ಲೂ ನೋಡಿದ್ರೆ ಜಾಸ್ತಿ ಇದೆ. ಸಾಸಿವೆ ಕಾಲು ಗಣಪತಿ ಅಲ್ಲ, ಆ ಥರ ಇಲ್ಲ ಅಲ್ಲ, ಇದು ಆನೆ ಗಣಪತಿ ಇದ್ದಂಗೈತೆ. ಏನು ಮಾಡೋದು, ಟ್ರಿಪ್ ಬಂದಿದ್ದೀರಿ ನೋಡಬೇಕು ಅಷ್ಟೇ. ಇದು ಬಡವಿ ಲಿಂಗ, ಇದು ಉಗ್ರ ನರಸಿಂಹ. ಈ ಲಿಂಗನ ಬಂದು ಬಡತನದ ಹುಡುಗಿ ಅವಳು ಕಟ್ಸಿರೋದಂತೆ, ಅದಕ್ಕೆ ಬಡವಿ ಲಿಂಗ ಅಂತ ಬಂದೈತೆ ಹೆಸರು. ಅದೇ ಬೆಂಗಳೂರು ಫುಲ್ ವೆದರ್ ಕೋಲ್ಡ್ ಅಲ್ಲ, ನಾವು ಅದನ್ನ ನಂಬ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಉಗ್ರ ನರಸಿಂಹ ದೇವಸ್ಥಾನದ ಹಿಂದೆಗಡೆ ಚಿಕ್ಕದಾಗಿ ಕಾಲುವೆ ಥರ ಹೋಗ್ತಾ ಇತ್ತು ನೀರು. ಎಲ್ಲರೂ ಕುತ್ಕೊಂಡು ಅಲ್ಲೇ ಜಾಲಿ ಮಾಡ್ತಾ ಇದ್ವು ಒಂಚೂರು. ಸಮುದ್ರದಷ್ಟು ಆಸೆ ಕೊಟ್ಟಿರೋ ಆ ದೇವರು ಅನ್ನೆಷ್ಟು ಕೂಡ ಅದೃಷ್ಟ ಕೊಟ್ಟಿಲ್ಲ. ಇದು ಕ್ವೀನ್ ಬಾತ್ ಅಂತೆ. ಈ ಕಾಲುವೆ ಏನಕ್ಕೆ ಅಂತ ಅರ್ಥ ಆಗಲಿಲ್ಲ. ಇದ್ದಿಂದ ನೀರು ಹೋಗುತ್ತಂತೆ, ಅದರಿಂದ ರಾಣಿ ಬಿಡ್ತಾಳಂತೆ. ಛೈ, ನಮ್ಮ ಮನೆಗೆ ಹೋಯ್ತಲ್ಲ ಬಚ್ಚಲ್ ಮನೆ, ಕುತ್ಕೊಳಕ್ಕೂ ಜಾಗ ಇರಲ್ಲ. ಬಟ್ ನಮಗಂತೂ ಸಂಬಳ ಕೊಡ್ತಾರೆ, ಇಲ್ಲ ಅಂತ. ಬಟ್ ನಾವಂತೂ ಕ್ಲೀನಾಗಿ ಇಟ್ಕೊಂಡು. ಹೌದು, ರೈಟ್. ಈ ಕ್ವೀನ್ ಬಾತ್ ಫುಲ್ ಮೇಂಟೆನೆನ್ಸ್ ಒಬ್ಬ ಅವ್ರಿಗೆ 30,000 ಸಂಬಳ ಅಂತೆ. 25 ವರ್ಷ ಎಕ್ಸ್ಪೀರಿಯನ್ಸ್ ಐತಂತೆ. 100ರಿಂದ 150 ಪರಿವಾಲ ಬರ್ತಾವಂತೆ, 10ರಿಂದ 15 ಹಾವುಗಳು ಬರ್ತಾವಂತೆ. ಆಮೇಲೆ ಅಲೀಲ್ಗಳು ಒಂದು 50-40 ಆ ಥರ ಬರ್ತಾವಂತೆ. ರಾಣಿ ಹಿಂಗೆ ಬರೋದು. ಕಲ್ಲಿನ ರಥ ನೋಡೋದಕ್ಕೆ ಇಲ್ಲಿ ಟಿಕೆಟ್. ಇಲ್ಲಿ ಬೈಕೆಲ್ಲ ಎಂಟ್ರಿ ಇಲ್ಲ. ಈ ಬಸ್ಸಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೇಕು. ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ 30 ರೂಪಾಯಿ ಒಬ್ಬರಿಗೆ. ಪ್ಲಸ್ ಅಲ್ಲಿ ಟೆಂಪಲ್ ಒಳಗಡೆ ಟಿಕೆಟ್ ಅದು ಒಬ್ಬರಿಗೆ ಆನ್ಲೈನ್ ಪೇಮೆಂಟ್ ಮಾಡೋಂಗಿದ್ರೆ 35 ರೂಪಾಯಿ, ಇಲ್ಲ ಕ್ಯಾಶ್ ಆನ್ ಆಗಿದ್ರೆ 40 ರೂಪಾಯಿ. ಅಲ್ಲೆಲ್ಲ ಹೊಡಿತಾ ಇದ್ದಾರೆ, ಅದರಲ್ಲೆಲ್ಲ ಸೌಂಡ್ ಬರ್ತಾ ಇದೆ ಕಲ್ಲಲ್ಲಿ.
ಯಾರು ಹೊಡೆದ್ರು ಸೌಂಡ್ ಬರ್ತೈತೆ, ನಾವು ಎಷ್ಟು ಹೊಡೆದ್ರು ಸೌಂಡೇ ಬರ್ತೈತೆ. ಇಲ್ಲಿ ನೋಡಿ, ಈ ಮರಕ್ಕೆ ಏಜ್ ಬಂದು 160 ಇಯರ್ಸ್ ಅಂತೆ. ಅಂದರೆ ಇದು ಯಾವ ಥರ ಕೌಂಟ್ ಮಾಡ್ಕೊಂಡವ್ರೆ ಅಂದರೆ, ಯಾರೋ 160 ಇಯರ್ ಬ್ಯಾಕ್ ಯಾರೋ ಈ ದೇವಸ್ಥಾನನ ಡ್ರಾಯಿಂಗ್ ಬರ್ದವ್ರೆ. ಆ ಡ್ರಾಯಿಂಗ್ ಬಂದು 160 ಇಯರ್ ಬ್ಯಾಕ್ ಅಂತೆ. ಸೊ ಆ ಡ್ರಾಯಿಂಗಲ್ಲೇ ಈ ಮರ ಇಷ್ಟು ದೊಡ್ಡದಾಗೈತೆ. ಅಂದರೆ ಈ ಮರ ಅದಕ್ಕಿಂತ ಮುಂಚೆ ಎಷ್ಟು ವರ್ಷದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಈ ಸೆಕ್ಯೂರಿಟಿ ಬಂದು ಏನೋ ವಿಡಿಯೋ ಮಾಡೋಂಗಿಲ್ಲ ಇಲ್ಲೆಲ್ಲ ಅಂತ ನಾವು ಬಿಡ್ತೀವ. ಕಲ್ಲಿಂಡ್ರದ ಮುಗಿಸ್ಕೊಂಡು ನಾವು ಓದ್ತಿರೋದು ಬಂದು ಅಂಜನಾದ್ರಿ ಹಿಲ್ಸ್. ಇದು ಅಂಜನಾದ್ರಿ ಹಿಲ್ಸ್ಗೆ ಹೋಗ್ಬೇಕಂದ್ರೆ ಬೈಕಲ್ಲೇ ಓದ್ತೀನಿ ಅನ್ನಂಗಿದ್ರೆ 12 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ. ಬೋಟಲ್ಲಿ ಶಾರ್ಟ್ ಕಟ್ಟು, ಇದು 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬೈಕ್ ಬಂದು ಬೋಟಲ್ಲಿ ಹೋಗುತ್ತೆ, ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದಕ್ಕೆ 50 ರೂಪಾಯಿ ಹೋದ್ರೂ ಪರವಾಗಿಲ್ಲ. ये लौड़ा इसका ऊपर जाना है पैदल, गाड़ी में नहीं जाएगा. ಅಂಜನಾದ್ರಿ ಬೆಟ್ಟಕ್ಕೆ ಎಂಟ್ರಿ. ಒಬ್ಬರೇ ಬರ್ಬೋದು, ಏನಂದ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ. ಬೇಸರ ಆಗುತ್ತೆ, ಮಜಾ ಇರಲ್ಲ. ಆನಂದ್ ಅವ್ರದ್ದು ಯಾವ್ದೋ ವೈರು ಗಜ್ಜಿ ಆಗ್ಬಿಟ್ಟೈತಂತೆ. ಏನು ಇರೋದು ಏನ್ರ ಇದು ನಂಗೆ ಗೊತ್ತಾಯಿಲ್ಲ. ಒಂದ ಎರಡು ಗಾಡಿ ತುಂಬ ವೇರುಗಳೇ ಕಾಣಿಸ್ತೈತೆ. ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ ಸನ್ಸೆಟ್ ಸಾಕಾದ ಕಾಣಿಸುತ್ತೆ ಅಂತ ಹೇಳೋದು. ಸೊ ಅದಕ್ಕೆ ಇನ್ನೂ 2 ಟೈಮ್ ಐತೆ ಅಂದ್ಬಿಟ್ಟು ಅಲ್ಲೇ ಫೋಟೋ ಶೂಟು ವಿಡಿಯೋ ಮಾಡ್ಕೊಂಡು ಅಲ್ಲೇ ಇದ್ವಿ. ಬಿಸಿಲು ಜಾಸ್ತಿ ಇದೆ ಫ್ರೆಂಡ್. ಫ್ರೆಂಡ್ಸ್ಗಳು ಬೈಕ್ ತಗೊಂಬತ್ತಾ ಇದ್ದಾರೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ಗಳು ಬಂದರು. ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ, ತೇಲೋಣ ಗಾಳಿಯಲ್ಲಿ ಹಾರೋಣ ರೆಕ್ಕೆ ಬೆಚ್ಚಿ, ಕಳೆದು ಹೋಗೋಣ ನಾವು ಪ್ರಕೃತಿಯ ಧ್ವನಿಯು ಕೇಳು, ದಟ್ಟವಾದ ಮಂಜಲ್ಲಿ ಹುಡುಕೋಣ ಬೆಟ್ಟದ ಬೆಳಕು, ನಡೆಯದೇ ಇರುವ ರಸ್ತೆಯಲ್ಲಿ ನಾ ನಡೆಯುವೆ, ಪ್ರಕೃತಿ ಜೊತೆ ಒಂದಾಗಿರುವೆ, ಚಲಿಸು ಜಲಪಾತ ಹಾಗೆ. ಈ ಟೈಮಲ್ಲಿ ಎಲ್ಲರೂ ಚಿಕ್ಕಮಂಗ್ಳೂರು, ಊಟಿ, ಕೊಡೆಕೆನಾಲ್ ಅಂತ ಹೋಗಿ 2 ಕಾಲು ಎತ್ತುತ್ತೀರ ಅಲ್ವಾ. ಒಂದ್ಕಿತ ಹಂಪಿ ವಿಸಿಟ್ ಮಾಡ್ರಿ, 2 ಕೈ ಎತ್ತಿ ಮುಗಿತೀರ.